ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರೆ ಆರಾಮಿದ್ರೆ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಶನಿವಾರ ಇರೋದ್ರಿಂದ ಸಿದ್ಧಾರ್ಥ ಜಲ್ದಿನೇ ಹೋದ. ಅವ್ರ ಮುಖನೇ ತೋರ್ಸೋಕ್ಕಾಗಲಿಲ್ಲ. ನನಗೂ ಕೂಡ ಜಲ್ದಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹುಷಾರಿಲ್ದಂಗೆ ಅನಿಸ್ತು ಇವತ್ತು ನನಗೆ. ಧ್ವನಿಯಾಗೆ ಗೊತ್ತಾಗುತ್ತೆ ಧ್ವನಿ ಹೆಂಗೆ ಬರಾಗುತ್ತೆ ಅಂತ ಹೇಳ್ಬಿಟ್ಟು ಕೆಲಸ ಏನು ಮಾಡ್ಕೊಂಡಿಲ್ಲರಿ. ಸ್ವಲ್ಪ ರೈಸ್ ಐತಿ, ಸಾಂಬಾರು ಅದ, ಇನ್ನೂ ಚಪಾತಿ ಅದಾವೆ. ಚಪಾತಿ ಹಿಟ್ಟು ಕಲಸಿರೋ ದಿನ ಐತಿ. ಬಾಯಿ ಕೂಡ ತೊದಲ್ಲಕತ್ತಿತ್ತು ನಂದು ಇವತ್ತು. ಅದಕ್ಕೆ ಇವತ್ತೇನು ಮಾಡೋಕ್ಕೆ ಹೋಗಿಲ್ಲ. ನನಗೂ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಏನು ಮಾಡೋಕ್ಕಾಗೋವಲ್ದು, ಎದ್ದೇಳೋಕ್ಕಾಗೋವಲ್ದು. ಕೂತು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ನಿಂದ್ರಕ್ಕೂ ಆಗೋವಲ್ದು ನನಗೆ. ಮುಖದಲ್ಲಿರೋ ನಗು ಮನಸ್ಸಲ್ಲಿಲ್ಲ. ಆದ್ರೂ ಏನು ಮಾಡಬೇಕು, ಮಾಡಲೇಬೇಕು. ಜೀವನ ಮನಸ್ಸಲ್ಲಿ ಇರಲಿ ಬಿಡಲಿ, ಮಾಡಲೇಬೇಕು. ಕೆಲವೊಂದು ಮಾತುಗಳನ್ನ ಮನಸ್ಸಿಗೆ ಭಾಳ ಪೆಟ್ಟು ಬಡಿತಾವ. ಆದರೂ ಜನಗಳೇನೋ ಪೆಟ್ಟು ಬಡಿಲ್ಲ ಅಂತಲೇ ಮಾತಾಡ್ತಾರೋ ಅಥವಾ ಸುಮ್ಮನೆ ಮಾತಾಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಮಾತಾಡ್ತಾರೆ. ಏನಂದ್ರೆ ಸಿಟ್ಟಾಗಿದ್ದೀರಿ, ಭಾಳ ಆರಾಮಾಗಿರ್ತೀರಿ, ನಿಮಗೇನು ಕಷ್ಟ ಅದ, ಆರಾಮಾಗಿ ಜೀವನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಸೀಟಾಗಿ ಬಂದು ಜೀವನ ಮಾಡಿರಿ. ನಿಮ್ಗೆ ಗೊತ್ತಾಗ್ತೈತಿ. ಹಳ್ಳಾಗೂ ಜೀವನ ಮಾಡಿರ್ತೀರಿ, ಗೊತ್ತಿರ್ತೈತಿ. ಗೊತ್ತಿದ್ದು ಮಾತೊಂದು ಚುಚ್ಚು ಮಾತಾಡ್ಬೇಕಂತ ಮಾತಾಡ್ತಾರೆ, ಏನೋ ಗೊತ್ತಿಲ್ಲ. ಹಳ್ಳ ಸೀಟಾಗೇನು ಆರಾಮಾಗಿರ್ತೀರಿ, ಏನು ಕಡಿಮೆ ಐತಿ ನೀವು ಅಂಥೇಳಿ. ನಾವು ಕಡಿಮೆ ಏನೂ ಇಲ್ಲರಿ. ನಿಜ ಹೇಳ್ಬೇಕಂದ್ರೆ ಇದ್ದಿದ್ರಾಗ ಆದಂತನೇ ಹೇಳೋದು ಕಲ್ತೀನಿ. ನಾ ಇಲ್ಲ ಅಂತ ಹೇಳೋದು ಯಾವತ್ತೂ ಕಲ್ತಿಲ್ಲ. ಕಡಿಮೆ ಅಂತೂ ಇಲ್ಲ. ದೇವರು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಾನ. ಹೌದು, ಅಂದರೆ ಒಬ್ಬರೇ ದುಡ್ಡು ಜೀವನ ಮಾಡೋದು ಸ್ವಲ್ಪ ಯೋಚನೆ ಮಾಡಿರಿ ಅಷ್ಟೇ. ಅದ್ರ ಮೇಲೆ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಒಬ್ಬರು 10,000 ದುಡಿತಾರೆ ಅಂದಾಗ ಆ 10,000ದಾಗ ಒಬ್ಬರೇ ದುಡ್ದು ನಾವು ಹೆಂಗೆ ಜೀವನ ನಡ್ಸಾಕತ್ತೀವಿ ಸಿಟಿ ಒಳಗೆ ಯೋಚನೆ ಮಾಡಿರಿ. ಪ್ರತಿಯೊಂದು ಕೊಂಡು ತೊಗೊಂಬರ್ಬೇಕು. ಇಲ್ಲಿ ಪ್ರತಿಯೊಂದು ಯಾವುದು ಪುಕ್ಷಟೆ ಅಂತ ಯಾವುದು ಸಿಗೋಲ್ಲ. ಹಳ್ಳ್ಯಾಗ ಒಂದಿಟ್ಟು ಕೈ ಚಾಚಿದ್ರೆ ಯಾರಾದರೂ ಕೊಡ್ತಾರೆ. ಅವರು ಬೆಳೆದಿರೋ ಹೊಲ್ದಂದು ಒಂದಿಟ್ಟು ಏನಾದ್ರು ತೊಗೊಂಬಂದು ಕೊಡ್ತಾರೆ. ಏನು ಇವತ್ತು ನಮ್ಮ ಮನೆಯಾಗ ಇಲ್ಲಪ್ಪ ಅಂತಂದ್ರೆ ಒಂದಿಟ್ಟು ಮಾಡ್ಕೊಂಡು ತಿನ್ನಿರತ್ತೆ. ಒಂದು 4-5 ದಿನ ಆಗಷ್ಟು ತೊಗೊಂಬಂದು ಮನೆಗೆ ಕೊಡ್ತಾರೆ ನೆರೆ ಹೊರಿಯವರು. ಸೀಟಾಗಿ ಹಂಗೆ ಒಂದು ಗ್ಲಾಸ್ ನೀರು ಕೊಡೋಲ್ಲ ಕೇಳಿದ್ರಂದ್ರೆ. ಏನು ಇಲ್ಲೆಲ್ಲ ದುಡ್ಡು ಕೊಟ್ಟು ತೊಗೊಂಬರ್ಬೇಕು. ನೀರು ಸನಕ್ಕೆ ರೊಕ್ಕ ಕೊಟ್ಟು ತೊಗೊಂಬರ್ಬೇಕು. ನಾವು ಇಲ್ಲಿ ಪ್ರತಿಯೊಂದು ಕಾಳು ಕಡೆ ತೊಗೊಂಬರ್ಬೇಕಂದ್ರೂ, ಒಂದು ಉಗುರು ಕಣ್ಣಿನ ಸಾಸಿವೆ ಕಾಳನ್ನ ತೊಗೊಂಬರ್ಬೇಕಂದ್ರೆ ನಾವು ದುಡ್ಡು ಕೊಟ್ಟೆ ತೊಗೊಂಬರ್ಬೇಕು. ಇಲ್ಲಿ ದುಡ್ಡು ಕೊಡೋದೇ ಒಂದು ಕೆಲಸನೂ ಆಗಲ್ಲ. ಹಂಗೆ ಪ್ರತಿನಿತ್ಯ ಇಲ್ಲಿ ದುಡಿತಾನೆ ಇರಬೇಕು. ಒಂದಿನ ದುಡ್ದಿಲ್ಲ ಅಂದರೆ ಸಿಟಿ ಒಳಗೆ ಜೀವನ ನಡೆಯಲ್ಲ. ಸಿಟ್ಯಾಗ ಹಾರ ಅನ್ನೋದು ಅಷ್ಟೇ ಆಗಿರ್ತೈತಿ. ಸಿಟ್ಯಾಗ ಜೀವನ ಮಾಡೋರ್ದವ್ರದವ್ರಿಗೆ ಗೊತ್ತಾಗಿರ್ತೈತಿ. ಒಟ್ಟು ದುಡ್ಡುಗಳೇ ಮಾಡ್ತೀರಿ ಸೀಟಾಗಿ ಕಂಡಪಟ್ಟಿ. ಸೀಟಾಗಿದ್ದುಗಳನ್ನ ಏನು ಗಿಡ ಹಚ್ಚಿರ್ತಾರೇನ್ರಿ? ಸೀಟಾಗಿ ಉದುರಿಸಿ ರೊಕ್ಕ ತೊಗೊಂಬಂದು ಎಣಿಸಿ ಮನೆಗೆ ಗಿಡಕ್ಕೆ ದುಡಿದ್ರೇನೆ ಬರ್ತೈತಿ. ಇಲ್ಲಿ ನೀವು ಆಸರ್ಕಿ ಬೇಸರ್ಕಿ ಆದ್ರೆ ಕಳ್ಕೊತೀರಿ. ಹಳ್ಳಿಯಾಗಿದ್ದು 4 ದಿನ ನಾವು ಮಾಡೋಕ್ಕಾಗಲ್ಲ ಅಂದ್ರೆ ರೆಸ್ಟ್ ಮಾಡ್ತೀರಿ. ಇಲ್ಲಿ ಸೀಟಾಗಿ ದುಡಿಯೋರು ಹಂಗಲ್ಲ. ನನಗೆ ಇವಾಗ ಹುಷಾರಿಲ್ಲ, ಪೂರ್ತಿ ಮಿಕ್ಕೈತಿ. ನಾನು ಮನೆಯಾಗಿದ್ದೀನಿ. ಮೊದಲು ನಾನು ಕೆಲ್ಸಕ್ಕೆ ಹೋಗಾಗ ಜ್ವರ ಬಂದು ಕಣ್ಣು ಕೆಂಪಿಗೆ ಕಣ್ಣ ನೀರು ಸುರಿದ್ರೂ ಗುಳಿಗೆ ಮನ್ಯಾಗ ಒಂದು ನುಂಗಿ ಕೇಸಿದ್ರೆ ಬ್ಯಾಗ್ನಾಗ ಹಾಕೊಂಡು ಹೋಗಿ ಮದ್ದಿಂದ ಊಟ ಮಾಡಿ ಮತ್ತೊಂದು ಗುಳಿಗೆ ತೊಗೊಂಡು ಕೆಲಸ ಮಾಡಿ ಬಂದಿನ್ನ. ಒಂದೇ ದಿನನೂ ರಜೆ ಹಾಕದೆ ಕೆಲಸ ಮಾಡಿನ 6 ವರ್ಷಗಟ್ಟಲೆ. ಅಷ್ಟು ಆರಾಮಿಲ್ಲ ಅಂದ್ರೂ ನಾನು ಕೆಲಸ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಹಂಗೆ ಬಂದೀವಿ, ಊರು ಬಿಟ್ಟು ಬಂದೀವಿ, ದುಡ್ಕೊಂಡು ತಿನ್ನಕ್ಕಂತ ಬಂದೀವಿ ಅಂದ್ರೆ ದುಡಿಬೇಕು. ಮಕ್ಕಳನ್ನ ಸಾಲಿಗೆ ಹಾಕಿವಿ, ಮಕ್ಕಳಿಗೆ ದುಡ್ಡು ಕಟ್ಟಬೇಕು, ನಮ್ಮ ಜೀವನ ನಡೆಸಬೇಕು. ಊರು ಬಿಟ್ಟು ಬಂದಮೇಲೆ ಒಂದು ಮಾತು ಹೌದು ಅನಿಸ್ಕೋಬೇಕು ಅನ್ನೋದೊಂದು ಇರ್ತೈತಿ. ಹಾಗೆ ಕಷ್ಟಪಟ್ಟು ಅಷ್ಟೆಲ್ಲ ದುಡಿದ್ರು ಯಾವುದೋ ಟೈಮ್ ಖರಾಬಿತ್ತು, ಆರೋಗ್ಯ ಸಮಸ್ಯೆ ಆಯಿತು. ಇವಾಗ ಮನೆಯಾಗಿದ್ದೀನಿ. ಬಂದಿರೋ 10,000ದಲ್ಲಿ ಜೀವನ ನಡೆಸ್ಕೊಂಡು ಹೊಂಟೀವಿ. ದುಡ್ಡನ್ನ ಗಾಳ ಮಾಡ್ರಿ ಅಂತ ಅಂಡ್ರಿ ನಾವು ಬ್ಯಾಡ್ ಅನ್ನಲ್ಲ. ಆದ್ರೆ ಭಾಳ ಆರಾಮದಾಗಿರ್ತೀರಿ. ನಿಮ್ಗೇನು ಬ್ಯಾನಿ, ನಿಮ್ಗೇನು ಕಷ್ಟ, ಅವೆಲ್ಲ ಏನು ಮಾತಾಡ್ತಿರೋ ನಮಗಂತೂ ಗೊತ್ತಿಲ್ಲ. ಅದ್ರ ಮೇಲೆ ಮತ್ತು ಮಕ್ಕಳಿಗೆ ಬೇರೆ, ನಮ್ಗೆ ಅಷ್ಟೇ ಅಲ್ಲ ಮಕ್ಳಿಗೂ ತೊಗೊಂಡ್ಬಿಡ್ತಾರೆ. ಹೆಂಗಂತಂದ್ರೆ ಶಿಟ್ಯಾಗದಾರಲ್ಲ ಮಕ್ಕಳು ಭಾಳ ಶಾಣೆ ಇರ್ತಾರೆ. ಶಿಟ್ಯಾಗಿದ್ದು ಭಾಳ ಚಂದ ಕಲಿಸ್ತಾರೆ, ಭಾಳ ಶಾಣೆ ಇರ್ತಾರೆ. ಶಾಣೆ ಮಕ್ಕಳು ಸಿಟಿಯಾಗೆ ಇರೋದಿಲ್ಲ ರೀ. ಹಳ್ಳ್ಯಾಗೂ ಭಾಳ ಶಾಣೆ ಇರ್ತಾರೆ ಮಕ್ಕಳು. ಸಿಟಿಗಿನ ಹಳ್ಳ್ಯಾಗ ಮಕ್ಕಳು ಭಾಳ ಶಾಣೆ ಇರ್ತಾರೆ. ಪ್ರತಿಯೊಂದು ತಿಳ್ಕೊಂಡಿರ್ತಾರೆ. ಪ್ರತಿಯೊಂದು ಕಷ್ಟ ಮತ್ತೊಬ್ಬರು ನೇರಿ ಹೊರಿ ಎಲ್ಲರದು ನೋಡಿ ಒಂದು ಜೀವನನ ಅರ್ಥನ ಮಾಡ್ಕೊಂಡಿರ್ತಾರೆ ಹಳ್ಳ್ಯಾಗ ಮಕ್ಕಳು. ಬರೀ ವಿದ್ಯಾವಂತರಲ್ಲೇ ಶಾಣೆರಾದ್ರೆ ಸಾಕಾಗಲ್ಲ. ಬುದ್ಧಿ ವಿದ್ಯೆ ಎರಡೂ ಬೇಕು. ಒಂದು ಜೀವನ ಸಾಕಕ್ಕೆ ಬರೀ ವಿದ್ಯೆ ಇದ್ರೆ ಸಾಕಾಗಲ್ಲ. ಜೀವನ ಸಾಗಿಸ್ಬೇಕಂತಂದ್ರೆ ಪ್ರತಿಯೊಂದು ಬೇಕಾಗ್ತದೆ. ಮೇನಾಗಿ ಸಿಟಿಗಿನ ಹಳ್ಳಿ ಮಕ್ಕಳೇ ಬೆಸ್ಟು. ಹೋಗ್ಲಿ ಸಿಟಿಯಾಗೆ ಆ ಥರ ಒಪ್ಕೋತೀವಿ, ಇಲ್ಲ ಅಂತ ಹೇಳಲ್ಲ. ಅದು ಮುಗ್ದೋಗಿರೋದನ್ನ ಕತ್ತಿನ ಮತ್ತೆ ಮಕ್ಕಳಿಗೆ ಚುಚ್ಚು ಮಾತಾಡೋದು ತಪ್ಪು ಕೆಲಸ. ಅದು ನಮ್ಮ ಮಕ್ಕಳಿಗೆ ಅಂತಲೇ ಯಾರ ಮಕ್ಳಿಗೂ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಈ ಥರ ಮಾತಾಡೋರಿಗೆ ಎಲ್ಲರಿಗೂ ಅಲ್ಲ, ಈ ರೀತಿ ಮಾತಾಡೋರಿಗೆ. ಸಿಟಿಯಾಗ ಮಕ್ಕಳು ಭಾಷಣ ಇರ್ತಾವ. 10ನೇ ಕ್ಲಾಸ್ ಅವ್ನು ಪಾಸ್ ಮಾಡ್ದ. ಅವನು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ತೊಗೊಂಡ, ಆದ್ರೆ ಪಾಸ್ ಆಗ್ಯಾನ. ನಮ್ಗೆ ಖುಷಿ ಐತಿ. ಅವ್ನು ಯಾಕೆ ಮಾರ್ಕ್ಸ್ ಕಮ್ಮಿ ತೊಗೊಂಡ ಅನ್ನೋದು ನಿಮ್ಗೆ ಅರ್ಥ ಇಲ್ಲ. ಬರೀ ಕಮ್ಮಿ ತೊಗೊಂಡ ಅಷ್ಟೇ ಗೊತ್ತೈತಿ, ಹೌದಿಲ್ಲ? ಅವ್ನಿಗೆ ಏನಾಗಿತ್ತು ಗೊತ್ತಂದ್ರೆ 2 ಕೈಗೆ ಗುಳ್ಳಿ ಆಗಿದ್ದು, ಇಷ್ಟು ದಮ್ ಗುಳ್ಳಿ ಆಗಿದ್ದು. ಹಿಂದಿನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ತೈತೆ ಅವನ ಪರಿಸ್ಥಿತಿ ಏನಾಗಿತ್ತು ಅಂತೇಳಿ. ಟೆಸ್ಟ್ ನಡೆದಿತ್ತು. ಟೆಸ್ಟ್ ಟೈಮಲ್ಲೇ ಇಷ್ಟು ದಮ್ ಗುಳ್ಳಿಗೆ ಕಾಲಿಗೆ ಮತ್ತು ಕೈಗೆ ಗುಳ್ಳಿ ಆಗಿದ್ದು, ದಮ್ ಗುಳ್ಳಿಯಾಗಿ ಕಿವಾಗಿ ಸೋರ್ಲಾಕತ್ತಿದ್ದು. ಟೆಸ್ಟ್ ಟೈಮಲ್ಲಿ ಕರ್ಕೊಂಡು ಬಂದು ಮತ್ತೆ ಅವನಿಗೆ ತೋರಿಸಿ ಬಿಟ್ಟು ಬಂದೀನಿ. ಅದ್ರ ವಿಡಿಯೋ ಕೂಡ ಐತಿ. ನಮ್ಗೆ ಎಕ್ಸಾಮ್ ಟೆಸ್ಟ್ ಐತೆ ಅವತ್ತು, ಬಸ್ ಸಿಗಲಾಗಿತ್ತು. ಎಷ್ಟು ಒದ್ದಾಡ್ಕೊಂಡು ಅವತ್ತು ಹೋಗಿವಿ ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕಿ ನಾನು ಒಂದು. ಆಮೇಲೆ ಅದು ಮೇನ್ ಎಕ್ಸಾಮ್ ಟೈಮಲ್ಲಿ ಮತ್ತೆ ಹಂಗೆ ಐತೆ. ಅವ್ನಿಗೆ ಫೈನಲ್ ಎಕ್ಸಾಮ್ ಇದ್ದಾಗೂ ಹಾಗೆ ಆಯಿತು. 2 ಕೈಗೆ ಗುಳ್ಳಾಗಿ ಸೋರಾಗಿ ಶುರು ಆಯಿತು. ಬರಿಬೇಕಾದ್ರೆ ಪೇಪರ್ ಮೇಲೆ ಸೋರ್ತಿತ್ತದು. ಮಾಸ್ತರ್ಗಳು ಹೇಳ್ಯಾರ ನಮಗೆ.
ಬರೀಬೇಕಾದ್ರೆ ಪೇಪರ್ ಮೇಲೆ ಸೋರ್ತಿತ್ತಂತ್ರಿ, ಪೆನ್ ಹಿಡ್ಯಾಕೆ ಬರ್ತಿರಲಿಲ್ಲ. ಅಂಥದ್ರಾಗೂ ಅವನು ಬರೆದು ಪಾಸ್ ಮಾಡ್ಯಾನಂದ್ರೆ ನಮಗೆ ಖುಷಿ ಐತಿ, ನಮಗೆ ಹೆಮ್ಮೆ ಐತಿ. ಪಾಸ್ ಮಾಡ್ಕೊಂಡು ಬಂದಾನ, ಫೇಲ್ ಅಂತೂ ಆಗಿಲ್ಲ ಆಯಿತಾ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದಾನ. ಬಂದು ಇವಾಗ ಕಾಲೇಜ್ಗೆ 2 ತಿಂಗಳಾಯ್ತು ಅವ್ನು ಕಾಲೇಜ್ಗೆ ಹೋಗ್ಲಾಕತ್ತಾನ. ಈಗಲೂ ಅದನ್ನೇ ಕೇಳ್ತಾರೆ, ಜಾಸ್ತಿ ತೆಗಿಬೇಕಾಗಿತ್ತು, ನೀನು ಯಾಕೆ ತೆಗ್ದಿಲ್ಲ? ಈಗ ಆಗಿ ಹೋಗೈತ್ರಿ ಅದು, ಅದನ್ನ ಯಾಕೆ ತೆಗಿತೀರಿ ನೀವು? ಆಗ ಹೋಗ್ಬಿಟ್ಟೈತೆ, ಅದನ್ನು ಮುಗಿದೋಗಿರೋ ಕತ್ತಿ ಅದು. ಏನು ಮಾಡೋದೈತಿ ಈಗ ಅದ್ರ ಬಗ್ಗೆ? ಅಪ್ಪ ನನಗಂತೂ ಒಬ್ಬೊಬ್ರು ಮಾತು ಕೇಳಿದ್ರೆ ತಲೆನೇ ಕೆಟ್ಟು ಹೋಗ್ತದೆ. ಅವ್ರ ಮಕ್ಕಳು ಸಾಲಿ ಕಲಿಯಾಕೆ ಅವ್ರಿಗೆ ಎದುರಾಗಿ ನಿಂತಾರೆ, ಅವ್ರಿಗೆ ಗೊತ್ತಿಲ್ಲ ಅದು. ನಾ ಹೋಗಲ್ಲ ನೋಡಿ, ಏನು ಮಾಡ್ಕೋತೀನಿ, ಹೆಗ್ರೆ ಮಾತಾಡ್ತಾರೆ ತಂದೆಗೆ ಹೊಳ್ಳಿ. ಅವ್ರು ಬಂದು ನಮಗೆ ಪಾಠ ಕೇಳಕತ್ತಾರೆ. ನಾ ಹೇಳಿ ಇದು ಒಳ್ಳೇದು, ನಾ ಕೆಟ್ಟದಂತ ಹೇಳಲ್ಲ, ಹೇಳಕತ್ತಿದ್ರೆ ಒಳ್ಳೇದೇ ಹೌದು, ಇಲ್ಲ ಅಂತ ಅನ್ನಲ್ಲ. ಆದರೆ ಮುಗಿದೋಗಿದ್ದನ್ನು ಮಕ್ಕಳಿಗೆ ಮತ್ತು ಚುಚ್ಚಿ ಮಾತಾಡಿ ಮುಂದಿನ ದಾರಿನ ಹಾಳು ಮಾಡಬೇಡ್ರಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಯಾರೇ ಆಗಲಿ ಮಕ್ಕಳಿಗೆ ಒಂದು ಪರಿಸ್ಥಿತಿಯಲ್ಲಿ ಗೆದ್ದು ಬಂದಾರ ಅಂತಂದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೆಮ್ಮೆ ಆಗೋ ರೀತಿ ಮಾತಾಡಿ ಮುಂದುವರಿಯೋಕ್ಕಂತ ಹಾದಿ ಮಾಡಿಕೊಡ್ರಿ. ಅದನ್ನು ಬಿಟ್ಟು ಮುಂದೆ ಮುಳ್ಳು ಹಾಕೋ ದಾರಿ ಮಾಡೋಕ್ಕೆ ಹೋಗ್ಬೇಡ್ರಿ, ಅಂಥ ಕೆಲಸಗಳು ಮಾಡ್ಕೊಬೇಡ್ರಿ ಅಷ್ಟೇ ಹೇಳೋದು, ಬೇರೆ ಏನೂ ಇಲ್ಲ. ಸಿಟಿಯಾಗಿದ್ದ ಜೀವನ ಹಳ್ಳಿಯಾಗಿದ್ದ ಜೀವನ ತುಂಬ ವ್ಯತ್ಯಾಸ ಐತಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಿಮಗೆ ಹಿಂಗೆ ಅನಿಸ್ತದೆ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಹಳ್ಳಿ ಬೆಸ್ಟಾ ಸಿಟಿ ಬೆಸ್ಟಾ? ನೋಡಿದ್ರೆ ಗಾಬರಿ ಬಿಡ್ತೀರಿ. ನೋಡ್ರಿ ಮನೆ ಹೆಂಗೆ ತಿಪ್ಪಿ ಮಾಡಿಬಿಟ್ಟಿನಿ. ಯಾಕೆ ತಿಪ್ಪಿ ಮಾಡೀನಿ ಅಂತ ನೋಡಿದ್ರೆ, ಇಲ್ಲಿ ಸ್ವಲ್ಪ ಸಂದಿಗುಂದಿ ಎಲ್ಲ ಕಸ ಪಸ ತುಂಬ್ಕೊಂಡ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಬಾಕ್ಸ್ನಾಗಿದ್ದು ಗುಳಿಗೆ ಬಾಕ್ಸ್, ಸಿಕ್ಕಾಪಟ್ಟೆ ಗುಳಿಗೆ ಆಗಿರೋವೆಲ್ಲ ಇದ್ದು, ಅವೆಲ್ಲ ಖಾಲಿಯಾಗಿದ್ದು ತೆಗೆದು ಕಡೆದ ಎಲ್ಲ ಅದ್ರಾಗೆ ತುಂಬಿಟ್ಟಿದ್ರು. ಇಲ್ಲಿ ಸ್ವಲ್ಪ ಗಲೀಜಾಗಿತ್ತು, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಮತ್ತು ಈ ಕಡೆನ ಅಷ್ಟೊಂದು ಏನಿಲ್ಲ, ದಿನ ಕ್ಲೀನ್ ಮಾಡ್ಕೋತೀನಿ. ಇದು ಸ್ವಲ್ಪ ಹೊಲಸಾಗಿತ್ತು, ಇದು ಒಂದು ಕ್ಲೀನ್ ಮಾಡಿಕೊಂಡೆ. ಹಾಗೆ ದಿನ ಒಂದೊಂದು ಕೆಲಸ ಮಾಡ್ಕೋಬೇಕು. ಇದೆಲ್ಲ ಕಾಳುಗಳು ಎಲ್ಲ ಮೊನ್ನೆ ತೊಗೊಂಬಂದು ಇಟ್ಟಿದ್ರಲ್ಲಿ ಅದು ಯಾವುದೂ ಜೋಡಿಸ್ಕೊಂಡಿರಲಿಲ್ಲ, ಎಲ್ಲ ಹಾಕಿ ಕೆಲವೊಂದೊಂದು ಹಾಕಿ ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ಇಟ್ಟು ಕ್ಲೀನಾಗಿ ಇಟ್ಕೊಂಡೆ. ಹಾಗೆ ಈಗ ಅಡುಗೆ ಮಾಡೋಕೆ ಅಂತ ಹೇಳಿಬಿಟ್ಟು ನೋಡ್ರಿ, ಬ್ಯಾಳಿ ಮತ್ತು ಇದು ಅದೇನು ಪಾಲಕ್ ಸೊಪ್ಪು ಕುದಿಸಿಟ್ಕೊಂಡಿನಿ. ಇಲ್ಲಿ ರೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಚಪಾತಿ ಹಿಟ್ಟು ಕಲಿಸ್ಬೇಕು. ಇಲ್ಲಿನ ಇಷ್ಟೊಂದು ಪಾಲಕ್ ಸೊಪ್ಪು ಅದ ನೋಡ್ರಿ, ಏನಾದರೂ ಮಾಡೋಕ್ಕಾಗ್ತದೆ. ಊಟ ಮಾಡ್ಬೇಕಂತೇಳಿ ತಳ ತೊಗೊಂಡೆ. ಊಟ ಮಾಡೋಕ್ಕೆ ಮನಸ್ಸು ಬರುತ್ತೆ. ಈ ಶೇಂಗಾನ ತಿಂದ್ಬಿಟ್ಟು ಹೀಗೆಲ್ಲ ಸೊಪ್ಪಿ ಹಾಕಿ ಇನ್ನೂ ಶೇಂಗಾ ಅಲ್ಲೇ ಇಟ್ಟೀನಿ. ಯಾವುದೂ ಕೆಲಸ ಮಾಡೋಕ್ಕೆ ಮನಸ್ಸು ಬರೋವಲ್ದು, ಆದ್ರೂ ಬಿಡೋಕ್ಕಾಗೋವಲ್ದು. ಇರೋದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಂತೇಳಿ ಈ ಕಡೆ ಡಬ್ಬಿಗಳು ಸ್ವಲ್ಪ ಭಾಳ ಹೊಲಸಾಗಿದ್ವು. ಇವೆಲ್ಲ ಅರಿವಿಲ್ಲ ನೀಟಾಗಿ ಒರೆಸ್ಕೊಂಡೆ. ಅವಲಕ್ಕಿ ಎಲ್ಲ ತುಂಬಿಟ್ಕೊಂಡೆ. ಇದು ಇನ್ನೊಂದು ಸ್ವಲ್ಪ ಇಲ್ಲೈತಿ. ಇದು ಎಲ್ಲ ಸ್ವಲ್ಪ ಗಜಿಬಿಜಿ ಎಲ್ಲ ಹಾಕಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಜೋಡಿಸ್ಕೋಬೇಕು. ಏನು ಮಾಡಿದ್ರೆ ಕೆಲವೊಂದೊಂದು ಟೈಮಲ್ಲಿ ಹಂಗೆ ಆಗ್ತದೆ. ಇದೊಂದು ಸ್ವಲ್ಪ ಈಗ ಜೋಡಿಸ್ಕೋತೀನಿ. ಇದನ್ನೆಲ್ಲ ಕಸ ಇದೆಲ್ಲ ಹುಡುಕೋಬೇಕು, ಅಡುಗೆ ಮಾಡ್ಕೋಬೇಕು. ಕೆಲಸ ಭಾಳ ಅದಾವ್ರಿ. ಮತ್ತು ಒಂದು ವಿಶೇಷ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ನಾದಿನಿ ಬರಾಕತ್ತಾರ. ಫುಲ್ ಖುಷಿ. ನನಗೆ ಹುಷಾರಿಲ್ಲ ಅನ್ನೋದು ಅದು ಕಡಿಮೆ ಐತಿ. ಈಗ ಯಾರಾದರೂ ಬರ್ತಾರಂದ್ರೆ ನನಗೆ ಭಾಳ ಖುಷಿ ಆಗ್ತದೆ, ಮನೆಗೆ ಯಾರು ಬರ್ತಾರಪ್ಪ ಅಂತಂದ್ರೆ. ಹಾಗೆ ಇವತ್ತು ಮನೆಗೆ ನಾದಿನಿ ಬರತ್ತಾರಲ್ಲ, ಹಾಗಾಗ್ಬಿಟ್ಟು ಮಗಳು ನಾದಿನಿ ಇಬ್ಬರು ಬರ್ಲಾಗತ್ತಾರ. ಯಾವಾಗಲೂ ಬೇಕು ಅಡ್ಡೇ ಬರ್ತದ್ರೆ ನಾ ವಿಡಿಯೋ ಮಾಡೋಕೆ. ಮಗಳು ಬಿಡಿರ್ಬೇಕಾಡು ಬಂದರೆ ಏನಾಗೋದಿಲ್ಲ. ಆಮೇಲೆ ಏನದ ಅವ್ರು ಬರಾಕತ್ತಾರಲ್ಲ, ನೋಡಬೇಕು ಏನೇನು ವಿಶೇಷ ಇರ್ತದೆ ಅಂತ ಹೇಳಿಬಿಟ್ಟು. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಮ್ಮ ನಾದಿನಿ ಯಾರು ಮಗಳು ಯಾರು ಅಂತ ಎಲ್ಲನೂ ವಿಡಿಯೋ ಮಾಡ್ತಾ ಬರ್ತೀನಿ. ಹಾಗೆ ಮತ್ತು ಅವರು ವಿಡಿಯೋದಾಗ ಬರ್ತಾರಿಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ನೋಡಂದ್ರೆ ಬರ್ತಾರ ಇಲ್ಲ ಗೊತ್ತಿಲ್ಲ, ಏನೇನು ಆಗ್ತದೆ ಅಂತ ಹೇಳಿ. ಫಸ್ಟ್ ಏನು ಮಾಡ್ತೀನಿ ರೀ, ಇದೆಲ್ಲ ಕಸ ಹುಡುಕ್ಕೋತೀನಿ. ಕಸ ಹುಡುಗಿ ಸಾಂಬಾರು ಮಾಡ್ಕೋತೀನಿ, ಅಥವಾ ಸಾಂಬಾರು ಮಾಡಿ ಕಸ ಹುಡುಕ್ತೀನಿ. ಆಮೇಲೆ ಹಿಟ್ಟು ನಾದಿ ಚಪಾತಿ ಮಾಡ್ತೀನಿ. ಏನೋ ಮಾಡ್ಬೇಕು ರೀ. ಒಟ್ಟು ನನಗೆ ಇವತ್ತು ಇದು ಮಾಡಿ ಅದು ಮಾಡಲಿ, ಅದು ಮಾಡಿ ಇದು ಮಾಡಲಿ ಅನ್ನಂಗೆ ಐತಿ. ಮನುಷ್ಯಾಗ ಆರಾಮಿರ್ಲಿಕ್ಕಂದ್ರೆ ಹಿಂಗೆ ಅಥವಾ ನೋಡಿ ತಲೆ ಕೆರ್ಕೊಂಡು ಹುಚ್ಚಿ ಥರ ಆಗ್ಬಿಟ್ಟಿರ್ತೀನಿ ಒಂದೊಂದು ಸತಿ. ಓಕೆ, ಹೆಣ್ಮಕ್ಳು ಅಂದಮೇಲೆ ಎಲ್ಲನೂ ಸಹಿಸ್ಕೊಂಡು ಎಲ್ಲನೂ ಏನು ಹೇಳ್ತಾರಲ್ಲ ಅನುಸರಿಸ್ಕೊಂಡು ಹೋಗಲೇಬೇಕು, ಎಲ್ಲನೂ ಮಾಡಲೇಬೇಕು. ಕಷ್ಟನೋ ಸುಖನೋ ಹುಷಾರಿಲ್ಲ ಚೆನ್ನಾಗಿದ್ದೀವಿ ಅದು ಯಾವುದು ಲೆಕ್ಕಕ್ಕೆ ಬರೋಲ್ಲ, ದಿನ ಮಾಡಬೇಕಷ್ಟೆ. ಅದೇ ಭಾಗ್ಯ ಇದ್ಲಪ್ಪ ಅಂತಂದರೆ ಒಂದು ಜರ ಕಸ ಹುಡುಗ, ಒಂದು ಜರ ಬಾಂಡೆ ತಿಕ್ಕ, ಒಂದು ಜರ ಸಾಂಬಾರು ಪಾಣೆ ಹೊಡೆಯ, ಒಂದು ಜರ ಅನ್ನ ಮಾಡ, ಈ ಥರ ಹೇಳ್ತಿದ್ದೆ. ಗೋಧಿ ಹಿಟ್ಟು ಕಲಿಸ್ಕೊಡೋದೆಲ್ಲ ಮಾಡ್ಕೊತಿದ್ಲು. ಹಿಂಗೆ ನೋಡ್ರಿ, ಆಕಿನ್ನು ಈ ಥರ ಹುಷಾರಿಲ್ದಾಗೆಲ್ಲ ಜಾಸ್ತಿ ನೆನಪಾಗ್ಬಿಡ್ತಾಳೆ. ಹೆಂಗಂದ್ರೆ ನಮ್ಮವ್ನ ಥರ. ನಮ್ಮವು ನಾವು ಆರಾಮಿಲ್ದಾಗ, ನಾವು ಸಣ್ಣವರಿದ್ದಾಗ ನಮ್ಗೆ ಹೆಂಗೆ ಜೋಪಾನ ಮಾಡ್ತಿದ್ರಲ್ಲ, ಹಂಗೆ ನಾವು ಈಗ ನಮ್ಮ ಮಕ್ಕಳು ದೊಡ್ಡ ಹೋದಾಗ ನಮಗೆ ಹಂಗೆ ಜೋಪಾನ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ನಾವು ಅವ್ರಿಗೆ ಜೋಪಾನ ಮಾಡ್ತೀವಿ. ಹೀಗೆ ಹೆಣ್ಮಕ್ಳಿದ್ರೆ ಈ ಥರ ಆಸರೆ ಆಗಿರ್ತಾರೆ. ಸಿದ್ಧಾರ್ಥನೂ ಮಾಡ್ತಾನೆ. ಇವತ್ತು ಕಾಲೇಜ್ ಐತಲ್ರಿ, ಕಾಲೇಜ್ಗೆ ಹೋಗಿ ನಮ್ಮ ಬಂದಮೇಲೆಲ್ಲ ಅವನಿಗೆ ಇನ್ನು ಇವತ್ತು ನಾಳೆಗೆ ಭಾನುವಾರ ಇನ್ನು 2 ದಿವಸ ಅವನ ಸುತ್ತೆ ಕೆಲಸ ಆಗ್ತದೆ. ಇನ್ನು ಆದ್ನಿ ಮಗಳು ಎಲ್ಲ ಬರ್ತಾರಲ್ಲ, ಸ್ವಲ್ಪ ಕೆಲಸನೂ ಜಾಸ್ತಿ ಇರ್ತಾವೆ. ಹಾಗೆ ಮತ್ತು ಸ್ವಲ್ಪ ಖುಷಿನೂ ಜಾಸ್ತಿ ಇರ್ತೈತಿ. ಬನ್ನಿರಿ ಕೆಲಸಗಳನ್ನ ಮಾಡ್ಕೊಳ್ಳೋಣ ಪಾಟ್ ಅಂತ. ಹೆಸರು ಕಾಳು ಪಲ್ಯ, ಹೆಸರು ಬೇಳೆ ಪಲ್ಯ ರೆಡಿ ಆಗೈತಿ.
ರೈಸ್ ರೆಡಿ. ಆಮೇಲೆ ಇಲ್ಲಿ ಪಾಲಕ್ ಸೊಪ್ಪಿನ ಸಾರು ರೆಡಿ. ಇಲ್ಲಿ ಅವ್ರ ಬಾಕ್ಸ್ನೂ ರೆಡಿ, ಇಲ್ಲಿ ನನ್ನ ತಾಟ್ನೂ ರೆಡಿ. ಈಗ ಊಟ ಮಾಡ್ಬೇಕ್ರಿ. ಟೈಮ್ ನೋಡ್ರಲ್ಲ ಎಷ್ಟಾಗೈತಿ, 12 ಗಂಟೆ ಆಗೈತಿ. ಈಗ ಊಟ ಮಾಡತ್ತೀನಿ. ಮುಂಜಾನೆ ಊಟ ಇದು. ಹಂಗೆ ಒಂದೊಂದು ದಿನ ಮೂಡಲ್ದಾಗಿ ತಿಂದ್ಬಿಡ್ತೀನಿ, ಒಂದೊಂದು ದಿನ ಹೊಟ್ಟಿನೇ ಹಸಿ ಎಲ್ಲ. ಬನ್ನಿರಿ ಈಗ ಊಟ ಮಾಡೋಣ. ಓಕೆ ರೀ, ಇದೆಲ್ಲ ರೆಡಿ ಮಾಡ್ತೀನಿ. ಮಗಳು ಫೋನ್ ಮಾಡತ್ತಾಡ್ರಿ, ಬರಾಕತ್ತಾರಲ್ಲ ಫೋನ್ ಮಾಡಾತ. ಚಪ್ಪಲ್ ಅಲ್ಲ ಹಚ್ಚಿ ಕಡ್ಬಿಡು, ಗೇಟಿನ ಹಚ್ಚಾಕ ಬರಾಕ. ಇಲ್ಲಿ ತಗೊಂಬ ಒಳಗೆ. ಎಲ್ಲ ಅದು ತಪ್ಪಿಸಿದ್ರೆ ಅತ್ತಿ ಸೊಸಿ ಇಬ್ರು. ಏನ್ ಶಾಣೆ ಸೊಸಿಯವ ನಿಂದು. ಅಲ್ಲಿ ಸಿಗ್ನಲ್ ಅದಲ್ಲ, ಸಿಗ್ನಲ್ ದಾಟ್ ಒಳಗೆ ಸ್ಟಾಪ್ ಮಾಡಿ ಹಾಕಿ. ನಾ ಅದೇ ಅನ್ಕೊಂಡವ್ರು ಆ ಕಡೆ ಬರೋದು ನೋಡಿ ಅನ್ಕೊಂಡೆ. ಇವ್ರು ಈ ಕಡೆದಾಗ ಬಂದ್ರು. ಹಿಂಗ್ ಮುಂದಿನ ಸ್ಟಾಪ್ ಆದ್ರೆ ಅಲ್ಲಿ ಹೋಗಿ ಇಳಿಬೇಕು. ಈ ಕಡೆ ಹೋಗ್ಯಾರ. ಹೌದಾ, ಕಾಲ ಮರ್ತಕೋ ದಮ್ಮವ ಸಾಕೈತ. ಹೋಗು ಕಾಲ ಬರ್ತಕೊಂಬ. ಒಂದು ಚಪಾತಿ ನಡೆದವ. ಇನ್ನ ಸಿದ್ಧಾರ್ಥ ಬಂದಿಲ್ಲ ನೋಡಿ, ಫೋನಾರ ಹಚ್ಚ ಹುಡುಗಗ. ರಾಗಿ ಗಂಜಿ ಮಾಡ್ಕೊಂಡೆ. ಊಟ ಹೋಗೋವಲ್ದು ಇವತ್ತು. ಒಟ್ಟ ಅಂದ್ರೆ ಊಟ ಹೋಗಲಾಗೈತಿ. ಹಾಗಾಗಿ ಈಗ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯಾಕತ್ತೀನಿ. ಮಧ್ಯಾಹ್ನ ಬೆಳಿಗ್ಗೆನ ಎರಡು ಚಪಾತಿ ಊಟ ಮಾಡಿದೆ ನೋಡ್ರಿ. 5:15 ಆಗಿತ್ತು ಟೈಮ್. ಈಗ ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿಯಾಕತ್ತೀನಿ. ಊಟನೇ ಸೇರಲಾಗೈತಿ, ಏನೋ ಗೊತ್ತಿಲ್ಲ. ಮನಸ್ಸು ಬೇಜಾರು ಅನ್ನೋಕ್ಕಿಂತ ಮೈ ಹುಷಾರಿಲ್ಲ. ಒಂದು ಮನಸ್ಸು ಬೇಜಾರು ಯಾವಾಗೂ ಏನೋ ಇರ್ತೈತೆ, ಅದೇನು ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಊಟ ಸೇರ್ಲಿಕ್ಕಂದ್ರೆ ನನಗೊಂಥರ ಚಿಂತೆ ಆಗ್ತದೆ. ಯಾಕಂತಂದ್ರೆ ಮೈಯ ರಕ್ತ ಇಲ್ಲ. ಇನ್ನು ಊಟ ಬಿಟ್ಟರೆ ತೀರ ಎಲ್ಲಿಗೆ ಹೋಗ್ಬಿಡ್ತೀನಿ ಅನ್ನೋದೊಂದು ಭಯ. ಅದ್ರ ಊಟ ಯಾಕೆ ಸೇರಲಾಗ್ಯದ ಅನ್ನೋದು ಗೊತ್ತಾಗಲಾಗೈತಿ. ಇವತ್ತು ತಲೆ ಬೇರೆ ನುಸಾತೈತಿ. ಹೇಳ್ತೇನೆ, ತಲೆದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಮೈಯ ರಕ್ತ ಇಲ್ಲ. ಊಟ ತಿಂದ್ರೆ ಸ್ವಲ್ಪ ಒಂದು ಆರೋಗ್ಯನ ಒಳ್ಳೇದಾಗಿರ್ತೈತಿ. ಮೇನ ಅನ್ನಪೂರ್ಣೇಶ್ವರಿ ಇದ್ದರೆ ನಮ್ಮ ಹೊಟ್ಟೆ ಒಳಗಡೆ ನಾವು ಆರೋಗ್ಯವಾಗಿರಾಕ. ಗೊತ್ತಿಲ್ಲ ಏನಾಗೈತಿ ಅಂತ ಹೇಳ್ಬಿಟ್ಟು ಇವತ್ತು ಮುಂಜಾನೆ ನಡೆದು ಊಟ ಮಾಡೋಕೆ ಕುಂದಿರ್ತೀನಿ, ಊಟನೇ ಹೋಗಲಾಗೈತಿ. ಈಗ ಆಲ್ರೆಡಿ ಒಂದು ಸ್ವಲ್ಪ ದಿನ ಆಯಿತು ಊಟ ಹೋಗಲಾಗೈತಿ. ಆದರೂ ಒತ್ತಿ ಉಣ್ತಿದ್ದೆ. ಆದರೆ ಇವತ್ತಂತೂ ಪೂರ್ತಿ ಬಂದಾಗ್ಬಿಟ್ಟೈತಿ ಊಟ. ಅದಕ್ಕೆ ಊಟ ಮಾಡೋಕ್ಕಾಗವಲ್ದು. ಗಂಜಿಯರು ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬಿಟ್ಟು ಗಂಜಿ ಮಾಡ್ಕೊಂಡಿದ್ದೀನಿ. ಅದನ್ನೇ ಕುಡಿತೀನಿ. ನೋಡೋಣ ರಾತ್ರಿ ಏನಾದರೂ ಊಟ ಸೇರ್ತದ ಏನೋ ಅಂತ ನೋಡೋಣ. ನನ್ನ ಅವತಾರ ನೋಡ್ರಿ ಹೆಂಗಾಗ್ಬಿಟ್ಟೈತಿ. ಮನುಷ್ಯನಲ್ಲಿ ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗಾಗ್ಬಿಡ್ತೈತಿ ನೋಡ್ರಿ. ಎಲ್ಲ ಚಂದಿದ್ರೇ ಚಂದ ಅಂತ ಹೇಳ್ತಾರಲ್ಲ, ಹಂಗೆ ಸ್ವಲ್ಪ ಕೆಟ್ಟರು ಅಷ್ಟೇ. ಓಕೆ, ಇದಿಷ್ಟು ಗಂಜಿ ಕುಡಿತೀನಿ. ಸಂಜಿಕಿನ್ನೂ ಅಡುಗೆ ಮಾಡಬೇಕು, ಚಪಾತಿ ಮಾಡಬೇಕು. ನೋಡೋಣ್ರಿ. ಇವರು ನಮ್ಮ ನಾದಿನಿ ಮತ್ತು ಮಗಳು ಅದೆಲ್ಲ ಇದ್ರಲ್ಲ ಸಿದ್ಧಾರ್ಥ ಅವರೆಲ್ಲ ಪಾರ್ಕಿಗೆ ಹೋದ್ರು. ನನಗೂ ಬಾ ಅಂದರು. ನನಗೆ ಅಲ್ಲಿವರೆಗೂ ನಡೆಯೋ ಶಕ್ತಿನೂ ಇಲ್ಲ ಇವತ್ತು, ಆಗೋವಲ್ದು. ನೀವೇ ಹೋಗಿ ಬರ್ರಿ ಅಂತ ಹೇಳಿ. ಇಷ್ಟು ಫೋನ್ ಹಿಡ್ಕೊಳಕ್ಕೂ ಆಗೋವಲ್ದು, ಕೈ ಅಷ್ಟು ತ್ರಾಸ ಮಾಡತ್ತ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಇಲ್ಲ ಮಾಡ್ತೀನಿ, ಇನ್ನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ಅವ್ರು ಪಾರ್ಕಿಂದ ಬಂದಮೇಲೆ ಮಧ್ಯಾಹ್ನ ಎಲ್ಲ ನಾವು ತುಂಬ ಮೀಟಿಂಗ್ ಮಾಡ್ತೀವಿ. ಅಷ್ಟು ಮೀಟಿಂಗ್ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ಗೊತ್ತಿಲ್ಲ, ಸ್ವಲ್ಪ ಮುಂಜಾನೆ ಅವ್ರು ಬರೋ ಟೈಮಲ್ಲಿ ಎಷ್ಟು ಮಾಡ್ಕೊಂಡೆಲ್ಲ ನೋಡೋಣ್ರಿ. ಸಾಯಂಕಾಲದ ಮತ್ತೆ ಏನಾದರೂ ಅವ್ರು ಬಂದಮೇಲೆ. ಹೌದು, ನಾನು ಬಜ್ಜಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಐತಿ. ಓಕೆ, ನಾನು ಪಾಲಕ್ ಸೊಪ್ಪೆಲ್ಲ ಕಟ್ ಮಾಡ್ತೀನಿ. ಅವ್ರು ಬರೋಷ್ಟರಲ್ಲಿ ಬಜ್ಜಿಗೆ ರೆಡಿ ಮಾಡಿಡ್ತೀನಿ. ಬಜ್ಜಿ ಮಾಡಲಿ, ಇಲ್ಲಾಂದ್ರೆ ಮತ್ತೆ ಅದು ಪಾಲಕ್ ಸೊಪ್ಪೆಲ್ಲ ಹಾಳಾಗ್ಬಿಡ್ತದೆ. ಹಾಗಾಗಿ ಅವ್ರು ಬರೋಷ್ಟರಲ್ಲಿ ನಾನು ಬಜ್ಜಿಗೆಲ್ಲ ರೆಡಿ ಮಾಡಿರ್ತೀನಿ. ನಾನು ಬಜ್ಜಿ ಮಾಡಲ್ಲ ಇವತ್ತು, ನಮ್ಮ ನಾದಿನಿ ಕೈಲೇ ಬಜ್ಜಿ ಮಾಡಿಸ್ತೀನಿ. ನೋಡ್ರಿ, ನಾನು ವಿಡಿಯೋ ಹಚ್ಕೊಂಡು ಮುಂದೆ ಕೂತ ನನಗೆ ಒಂಥರ ಅನ್ಸಾಗತ್ತೈತಿ. ಇಲ್ಲಿ ಹೋಗ್ಕೊಂಡ ಅನ್ಸೋಣ. ಇವರಿಬ್ಬರು ಹೋಮ್ವರ್ಕ್ ಮಾಡತ್ತಾರೆ. ಇಲ್ಲಿ ತಗೊಳ್ಳಿ ಮೂಗ ತಿಂದ್ಬಿಟ್ರ ಅಷ್ಟೇ. ಆಮೇಲೆ ನೋಡ್ರಿ, ಪಾಲಕ್ ಪಲ್ಯ ಎಲ್ಲ ಸೋಸಿಟ್ವಿ. ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಇವ್ರು ಬ್ಯಾಡ್ ಅನ್ನಕತ್ತಾರ, ಹಾಗಾಗಿ ಬಜ್ಜಿ ಮಾಡಲ್ಲ. ಇವ್ರು ಬ್ಯಾಡ್ ಅಂದ್ಬಿಟ್ರು ನಮಗೆ ಬಜ್ಜಿ ಮಾಡೋಕೆ. ಮುಂಜಾನೆ ನಾಷ್ಟಕ್ಕೆ ರೆಡಿ ಮಾಡೋಣಂತ. ಅವಲಕ್ಕಿ ಸುಸ್ಲಾ ಬಜ್ಜಿ ಮಾಡೋದು ನಾಳೆ ಮುಂಜಾನೆ. ಇವ್ರಿಗೆ ಹಚ್ತೀನಿ ಮುಂಜಾನೆ ಮಾಡೋಕೆ. ನಾನಂತೂ ಏನು ಮಾಡ್ತಿ, ನಾವು ಇಲ್ಲೇ ಮಂಡ ಸುಸ್ಲ ನೀವು ಕಡೆ ನೀವೇ ಮಾಡೋದು ನೀವೇ ತಿನ್ನೋದು. ನನಗಂತೂ ಹೋಗಲ್ಲ. ಸಿಂಗಲ್ ಮಂಡಳ ಅದಾವ, ಡಬಲ್ ಮಂಡಲ್ ಇಲ್ಲ, ಸಿಂಗಲ್ ಅದಾವ. ಮೊನ್ನೆ ನಿಮ್ಮ ಕಾಕ ಊರಿಗೆ ಹೋದ ತಂದಾರ.
ಜೋಡ ಮಿರ್ಚಿ ಎರಡು ಕಮ್ಮರ ಅವ ನೀ ಮಾಡೋ ಸುಸ್ಲ ಇಷ್ಟ ಅಂತೆ ಹಾಂ ಚಂದ ಅಂತ ಕೇಳ್ತಿರ್ತಾನ ಯಾವಾಗ ಕಾವೇರಕ್ಕ ಮಾಡ್ದಂಗೆ ಮಾಡ ಅಂತ ನನಗೆ ಹಂಗೆ ಮಾಡಕ್ಕೆ ಬರಲ್ಲ ನಾನು ಒಗ್ಗರಣೆ ಮಾಡಕ್ಕೆ ಬರಲ್ಲ ಲೇಟಿಗೆ ನೋಡ್ರಿ ಅದೇನು